ನೋಡಿರಿ ಈ ಪ್ರಶ್ನೆಗಳು ನೋಡಿರಿ. ಕ್ವಶನ್ ನಂಬರ್ 11 -1884 × 2.5 ಇದರ ಸಮೀಪದ ಸಂಖ್ಯೆ ಯಾವುದು? ಸಮೀಪದ ಸಂಖ್ಯೆ ಯಾವುದು? ಮೊದಲು ಬಿಡಿಸ್ಕೊಳ್ಳೋಣ ಇದನ್ನು. 18% ಅಂದರೆ 18% ಅಂದರೆ 18/100 ರ 84 2.5 ಅದ ಇಂಟು 25/10 ಬರ್ಕೋತೀನಿ. ಸ್ಥಾನ ಬೆಲೆ ಕೊಟ್ಟೆ. ಇದು ಮೊದಲು ಬಿಡಿಸ್ಕೋಬೇಕು. ಅಂದರೆ ಮೊದಲು ಇಷ್ಟೇ ಬಿಡಿಸ್ಕೋಬೇಕು. ಇಷ್ಟು ಬಿಡಿಸ್ಕೊಂಡು ಅದಕ್ಕೆ ಗುಣಾಕಾರ ಮಾಡೋದು ಒಂದೇ, ಒಟ್ಟಿಗೆ ಗುಣಾಕಾರ ಮಾಡೋದು ಒಂದೇ. ನಾನು ಬಿಡಿಸ್ಕೊಳ್ಳೋದಲ್ಲ, ಪೂರ್ತಿ ಮೊದಲಿಂದ ಬಿಡಿಸ್ಕೊಂಡ್ಬಿಡ್ತೀನಿ. 25 ಒಂದಲೇ 25 4ಲೇ 4 ಒಂದಲೇ 4 2ಲೇ 4 ಒಂದಲೇ ಒಂದು ಎಷ್ಟು ಉಳಿತು? 18 × 21/10 ಉಳಿತು. 18 × 21 ಅಂದರೆ ಎಷ್ಟು? 378/10 = 37.8. ಯಾಕಂದ್ರೆ ಒಂದು 0 ಅದ ಬರೋದ್ರಿಂದ ಒಂದು ಪಾಯಿಂಟನ್ನು ಕೊಟ್ಟೆ. ಸಮೀಪದ ಸಂಖ್ಯೆ ಕೇಳ್ಯಾರ ಅಂದ್ರೆ ಪಾಯಿಂಟದ ಬಲಗಡೆ 5 ಅಥವಾ 5ಕ್ಕಿಂತ ಹೆಚ್ಚು ಇತ್ತು ಅಂದ್ರೆ ಹಿಂದಿದ್ರಲ್ಲಿ ಒಂದು ಕೂಡಿಸ್ಬೋದು. ಅಂದರೆ ಇದು 5 ಅಥವಾ 5ಕ್ಕಿಂತ ಹೆಚ್ಚದ. 5 ಅಥವಾ 5ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಇದರ ಸಮೀಪದ ಪೂರ್ಣ ಸಂಖ್ಯೆ 37 ಆಗ್ತಿತ್ತು. ಇಲ್ಲಿ ಪಾಯಿಂಟದಿಂದ ಬಲಗಡೆ 5 6 7 8 9 ಬೇಕಾದ ಬರಲಿ, ಇದರ ಒಂದು ಕೂಡಿಸ್ಬೋದು. ಅಂದರೆ ಸಮೀಪದ ಸಂಖ್ಯೆ ಯಾವುದಾಗ್ತದೆ ಅನ್ನೋದು 37 + 1 ಮಾಡಬೇಕು. ನಮಗೆ = ಎಷ್ಟಾಯಿತು? 38 ಆಯಿತು. ಸಮೀಪದ ಪೂರ್ಣ ಸಂಖ್ಯೆ ಎಷ್ಟು ನಮ್ಮದು? ದ ರೈಟ್ ಆಪ್ಷನ್ಸ್ ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯಿತು? ಕ್ವಶನ್ ನಂಬರ್ 12 1 ಕಿಲೋಗ್ರಾಮ್ ಕಾಫಿ ಪುಡಿಯ ಬೆಲೆ ₹85 ಆದರೆ 750 ಗ್ರಾಮ್ ಕಾಫಿ ಪುಡಿಯ ಬೆಲೆ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, 1 ಕಿಗ್ರಾಮ್ ಕಾಫಿ ಪುಡಿಯ ಬೆಲೆ ಎಷ್ಟು? ₹85 ಆಗ್ಯದ. 750 ಗ್ರಾಮ್ ಕಾಫಿ ಪುಡಿಯ ಬೆಲೆ ಎಷ್ಟು ಅಂತ ಕೇಳಿದಾಗ ಇದು ತ್ರೈರಾಶಿಗೆ ಹಾಕಿದಾಗ ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದ? ಇಲ್ಲಿ ನೋಡ್ರಿ, ಇಲ್ಲಿ ಕಿಗ್ರಾಮ್ ಅದ, ಇಲ್ಲಿ ಗ್ರಾಮ್ ಅದ. ನಾವೇನು ಮಾಡ್ಕೋಬೇಕು? ಕಿಲೋಗ್ರಾಮ್ ಇದ್ದಿದ್ದು ಗ್ರಾಮ್ ಮಾಡ್ಕೋಬೇಕು. ಅಂದರೆ 1 ಕಿಗ್ರಾಮ್ ಅಂದರೆ ಎಷ್ಟು ಗ್ರಾಮ್? 1000 ಗ್ರಾಮ್. ಅಂದರೆ 1000 ಗ್ರಾಮ್ = ₹85 ಆಗ್ಯದ. 750 ಗ್ರಾಮ್ = ಎಷ್ಟು? ಇದು ರೈಟ್ ಆಗ್ತದೆ. ಇದೇನಾಗ್ತದೆ? ಇದು ರಾಂಗ್ ಆಗ್ತದೆ. ಇದನ್ನು ಈ ಥರನಾಗಿ ಮಾಡ್ಕೋಬೇಕು. x = 750 × 85/1000. 0 ಕಟ್ಟಾಯಿತು. ಛೇದ ಹೋಗ್ತದ? ಛೇದ ಹೊಡಿತೀರಿ? ಛೇದ ಹೊಡೆದ್ರೆ ದಶಮಾಂಶ ಇಡ್ಲಿಕ್ಕೆ ತೊಂದರೆ ಆಗ್ತದೆ. ಹಾಂ, ಅಂದರೆ 75 85 ಗುಣಾಕಾರ ಮಾಡಿರಿ. 6375/100. ಈ ದಶಮಾಂಶದಲ್ಲಿ ಇಟ್ಟಾಗ 2 0 ಅದಾವ. 63.75 ಎಷ್ಟು ರೂಪಾಯಿ ಆಯಿತು? 63.75 ರೂಪಾಯಿ ಆಯಿತು. ಎಷ್ಟು ಆಪ್ಷನ್ಸ್? ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ. ನೋಡ್ರಿ, ಪ್ರಶ್ನೆ ನೋಡ್ರಿ. 12 ಈ ಸಂಖ್ಯೆಯ ಅಪವರ್ತನಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ಅಂದರೆ 12 ಅನ್ನೋದು ನಾವು ಮಗ್ಗಿ ಬಾಯ್ಪಾಟ್ ಮಾಡ್ತೀವಲ್ಲ,
12 ಯಾವ್ಯಾವ ಮಗ್ಗಿಯೊಳಗೆ ಆದ್ರೆ ನೋಡ್ಕೋಬೇಕು. ಮೊಟ್ಟ ಮೊದಲ 12ರ ಅಪವರ್ತನಗಳು ಯಾವ್ಯಾವ ಅಂದ್ರೆ 1ರ ಮಗ್ಗಿಯೊಳಗಂತ 12 ಆದ ಅಂದರೆ 1ರ ಮಗ್ಗಿಯೊಳಗೆ ಎಲ್ಲ ಸಂಖ್ಯೆಗಳು ಇರ್ತಾವೆ, ಅದು ಬರೀಲೇಬೇಕು. ಅಪವರ್ತಿ ಅಂದರೆ ಗುಣಾಕಾರ ಮಾಡಬೇಕು. ಆಮೇಲೆ 2ರ ಮಗ್ಗಿಯೊಳಗೆ ಆದನಿಲ್ಲ, 2ರ ಮಗ್ಗಿಯೊಳಗೂ ಆದ. 3ರ ಮಗ್ಗಿಯೊಳಗೆ 3 4 12, 3ರ ಮಗ್ಗಿಯೊಳಗೂ ಆದ. 4ರ ಮಗ್ಗಿಯೊಳಗೆ 4 3 12, 4ರ ಮಗ್ಗಿಯೊಳಗೂ ಆದ. 5ರ ಮಗ್ಗಿಯೊಳಗೆ 5ರ ಮಗ್ಗಿಯೊಳಗೆ 12 ಇಲ್ಲೇ ಇಲ್ಲ. 6ರ ಮಗ್ಗಿಯೊಳಗೆ 6 2 12 6 ಇರ್ತೀಯ. 6ಆಗಿಂದ 7 ಇಲ್ಲ 8 ಇಲ್ಲ 9 ಡೈರೆಕ್ಟ್ ಒಮ್ಮೆಲೆ 12 ಬರ್ತದೆ. 13 ಮಗ್ಗಿಯೊಳಗೆ ಇಲ್ಲಿಗೆ ಸಾಧ್ಯನೇ ಇಲ್ಲ, 12ಕ್ಕಿಂತ ದೊಡ್ಡದಾಗ್ಬಿಡ್ತು. ಮತ್ತೋದು ಕೇಳ್ತಾರೆ, ಮತ್ತೋದು ಏನು ಮಾಡಬೇಕು? ಮತ್ತು = 1 + 2 + 3 + 4 + 6 + 12. ದ ರೈಟ್ ಆಪ್ಷನ್ಸ್ ಎಷ್ಟು? 28 ಆಗ್ತದೆ. ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ಭಾಳ ಸರಳವಾದ ಪ್ರಶ್ನೆ ಅದ, ನೆನಪಿಗಾಗಿ ಒಂದು ಪ್ರಶ್ನೆಯನ್ನು ಹಾಕೀನಿ. ನೋಡಿರಿ, ಪ್ರಶ್ನೆ ಭಾಳ ಸರಳವಾದ ಪ್ರಶ್ನೆ ಮತ್ತು ಚಂದದ ಪ್ರಶ್ನೆ. ಕ್ವಶನ್ ನಂಬರ್ 14. ಒಂದು ಮೊತ್ತ 8 ವರ್ಷಗಳಲ್ಲಿ 12.5% ಬಡ್ಡಿಯ ದರದಲ್ಲಿ ದ್ವಿಗುಣವಾದರೆ ಅದೇ ದರದಲ್ಲಿ 3 ಪಟ್ಟು ಆಗಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಅಸಲು ಎಷ್ಟದ? ಎಷ್ಟದ ಗೊತ್ತಿಲ್ಲ. ಅಸಲು ಎಷ್ಟಾಗಲಿ? 100 ಆಗಿರಲಿ. ಅಸಲು 100 ಆಗಿರಲಿ. ಆಗ ಅವಧಿ ಎಷ್ಟು ಕೊಟ್ಟರೋರು? 8 ವರ್ಷಗಳಲ್ಲಿ. ಅವಧಿ 8 ವರ್ಷ. ದರ ಎಷ್ಟದ? ಬಡ್ಡಿಯ ದರ 12.5%. ಎದ್ರಾಗದ? ಎದ್ರಾಗ ಕೊಟ್ಟಿಲ್ಲಪ್ಪ ಅಂದ್ರೆ ಸಾಲಿಯನ್ ಶೇಕಡ ಅಂತ ತಿಳ್ಕೋಬೇಕು. ಸಾಲಿಯನ್ ಶೇಕಡದಲ್ಲಿ ಯಾವ. ಇನ್ನು ಸರಳ ಬಡ್ಡಿ ಎಷ್ಟದ? ಕ್ವಶನ್ ಮಾರ್ಕ್. ದ್ವಿಗುಣವಾದರೆ ಅಂತ ಅದ ಅಂದ್ರೆ ಮೊತ್ತ ಎಷ್ಟಾಯಿತು? ದ್ವಿಗುಣ ಅಂದ್ರೆ ಅಸಲಿನ ದ್ವಿಗುಣ ಅಂದ್ರೆ ಅಸಲು 100 ಇದ್ರೆ ಮೊತ್ತ ಎಷ್ಟಾಗ್ತದ? 200 ಆಯಿತು. ದ್ವಿಗುಣ ಆಯಿತು. ಇನ್ನೊಂದು ಪಟ್ಟು 3 ಪಟ್ಟು ಆಗಬೇಕಾದ್ರೆ 8 ವರ್ಷಕ್ಕೆ ಇಲ್ಲಿ 200 ಆಯಿತು. ಇನ್ನೂ ಒಂದು ಪಟ್ಟು ಸೇರಿಸ್ಬೇಕಲ್ಲ. ಇದು ಒಂದು ಪಟ್ಟ 100, ಮತ್ತೊಂದು ಪಟ್ಟ 2 ಪಟ್ಟಾಯಿತು, ಇನ್ನೊಂದು 100, 3 ಪಟ್ಟಾಗಬೇಕಲ್ಲ. ಎಷ್ಟು ಅಂತ ಕೇಳ್ತಾರೆ. ಅಂದರೆ ಮೊದಲು ಅಸಲೇ ಇಲ್ಲಿ ಎಷ್ಟಿತ್ತು ನಮಗೆ? ಇಲ್ಲಿ ಸರಳ ಬಡ್ಡಿ ಎಷ್ಟಿತ್ತು? ಸರಳ ಬಡ್ಡಿ = ಮೊತ್ತ ಮೈನಸ್ ಅಸಲು 100 ರೂಪಾಯಿ ಸಿಕ್ತು. ಮತ್ತು 200 ದ್ವಿಗುಣ ಆಗ್ಯದ. 100 ರೂಪಾಯಿ ಅಂದ್ರೆ ಮತ್ತೆ 100 ರೂಪಾಯಿನೇ ಬಂದ್ಬಿಡ್ತು. ಹೌದಲ್ಲ? ಏನಕ್ಕೆ ನೀಡಿ ಅಂದ್ರೆ ಅವರು ಅವಧಿ ಏನಕ್ಕೆ ನೀಡಬೇಕಾಗ್ಯದ? ಅವಧಿ ಸರಳ ಬಡ್ಡಿ ಇಂಟು 100. ಸರಳ ಬಡ್ಡಿ ಇಂಟು 100 ಸರ್ವಸ್ವ ಬಾಗಿಲೆ ಅಸಲು ಇಂಟು ಬಡ್ಡಿ ದರ. ಅಸಲು ಇಂಟು ಬಡ್ಡಿ ದರ. ಸರಳ ಬಡ್ಡಿ ಎಷ್ಟದಪ್ಪ? 100. ಸರಳ ಬಡ್ಡಿ 100 ಆಗೋದಿಲ್ಲ. ಈಗ 200 ತೊಗೋಬೇಕೀಗ. ಅಂದರೆ ಸರಳ ಬಡ್ಡಿ ಯಾವತ್ತು ತೊಗೋಬೇಕಾರೋ ಇದು ತೊಗೊಳಂಗಿಲ್ಲ. ದ್ವಿಗುಣವಾದರೆ ಅಂತ. ಇದು ಯಾವಾಗ ಸರಳ ಬಡ್ಡಿ ಆಯಿತು? 8 ವರ್ಷಕ್ಕೆ ಆಯಿತು. 8 ವರ್ಷ ಆದ ಕೂಡ 200 ಆಗ್ಯದಲ್ಲ. ಹೌದಲ್ಲ? ಎಷ್ಟಾಯ್ತು ರೀ ಸರಳ ಬಡ್ಡಿ? 200 ಇಂಟು 100. ಅವಧಿ ಎಷ್ಟದ? ಅವಧಿ ಅಲ್ಲ, ಅಸಲು ಎಷ್ಟದ? 100 ರೂಪಾಯಿ ಅದ. ಇಂಟು ಬಡ್ಡಿ ದರ ಎಷ್ಟು? 12.5 = 200 ಇಂಟು 100 ಸರ್ವಸ್ವ ಬಾಗಿಲೆ 100 125
ಸ್ಥಾನ ಬೆಲೆ ಕೊಟ್ಟಾಗ 10 ಮೇಲೆ ಹೋಯಿತು. 100 100 ಕ್ಯಾನ್ಸಲ್ ಆಯಿತು. 25 5 25 8 5 1 5 2 8 2 16 ವರ್ಷ. ದ ರೈಟ್ ಆಪ್ಷನ್ ಎಷ್ಟು? ಬಿ. ಕ್ವಶನ್ ನಂಬರ್ 15 ನೋಡ್ರಿ. ಒಬ್ಬ ವಿದ್ಯಾರ್ಥಿಯು 40 ವಿದ್ಯಾರ್ಥಿಗಳಲ್ಲಿ 19ನೇ ರ್ಯಾಂಕ್ ಗಳಿಸುತ್ತಾನೆ. ಕೊನೆಯಿಂದ ಆತನ ರ್ಯಾಂಕ್ ಎಷ್ಟು ಅಂತದ ಅಂದ್ರೆ ಇಲ್ಲಿದಿಂದ ಇಲ್ಲಿಯವರೆಗೆ ಎಷ್ಟು ಮಂದಿರ? ಇದು 1ನೇದವರು, ಇಲ್ಲಿ ಒಬ್ಬ 1ನೇದವ, ಇಲ್ಲಿ ಕೊನೆಗೆ ಅಂದ್ರೆ ಇಲ್ಲಿ 45ದವ್ರು ಅದ. 1 2 3 4 ಹೆಂಗೆ ಇಲ್ಲಿ 19ನೇದವ ಅದ ಅಂತ ತಿಳ್ಕೊರಿ. ಅಂದ್ರೆ ಈ ಕಡೆ ಎಷ್ಟು ಜನ ಆದರು? 18 ಮಂದಿ ಆದರು. ಇವು 19ನೇದವ ಇಲ್ಲಿ ಅದಾನ. ಆಮೇಲೆ ಇಲ್ಲಿದಿಂದ ಈ ಕಡೆ ಎಷ್ಟು ಜನ ಅದಾರ? ಎಷ್ಟು ಜನ ಆಗ್ತಾರ? ಇಲ್ಲಿಂದ ಇಲ್ಲಿ 18 ಅದವ್ರು, 18 ಮಂದಿ ಅದಾರ. ಇವ 19ನೇದವ ಅದ. ಆಮೇಲೆ ಇಲ್ಲಿ 20 21 22 23 ಹಿಂಗೆ 40ರವರೆಗೆ ಎಷ್ಟು ಜನ ಆಗ್ತಾರೆ? ಎಷ್ಟು ಜನ ಆಗ್ತಾರೆ? 21 ಆಗ್ತಾರೆ. ಅಂದ್ರೆ ಈ ಕಡೆಯಿಂದ ಬಂದಾಗ ಇವ 19 ಆದ, ಈ ಕಡೆಯಿಂದ ಬಂದಾಗ. ಇನ್ನು ಈ ಕಡೆಯಿಂದ ಬಂದಾಗ ಇಲ್ಲಿ 22ನೇದ ಮಾತು. ಅಂದ್ರೆ ಇಲ್ಲಿ ತನಕ 21 ಅದಾರ, ಈ ಕಡೆ ಎಷ್ಟು ಅದಾರ? 22 ಅದ. ದ ರೈಟ್ ಆಪ್ಷನ್ಸ್ ಡಿ.